ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನೋ ಸ್ಟೋರೀಸ್. ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಬಂದಿರೋದು ಮೊಬೈಲ್ ಸ್ಟ್ಯಾಂಡ್. ಒಂದು ಫೇಸ್ ರೊಟೇಟಿಂಗ್ ಸ್ಟ್ಯಾಂಡ್, ಇನ್ನೊಂದು ಮೊಬೈಲ್ ಸ್ಟ್ಯಾಂಡು. ನೀವು ಕ್ಯಾಮ್ರಾ ಸ್ಟ್ಯಾಂಡ್ ಆದರೂ ಯೂಸ್ ಮಾಡ್ಕೋಬೋದು, ಮೊಬೈಲ್ ಸ್ಟ್ಯಾಂಡ್ ಆದರೂ ಯೂಸ್ ಮಾಡ್ಕೋಬೋದು. ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೇನೆ. ನಾನು ಇದನ್ನು 2-in-1 ಆಗಿ ಕಾಂಬೋ ಇದರಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ನಾನು ಪ್ರತಿಯೊಂದು ನಿಮಗೆ ಡೀಟೇಲ್ಸಾಗಿ ತೋರಿಸ್ತಾ ಇದ್ದೇನೆ. ಇದು ಮೊಬೈಲ್ ಸ್ಟ್ಯಾಂಡು. ಇದು ಕ್ಯಾಮ್ರಾನೂ ಇದರಲ್ಲಿ ಫಿಕ್ಸ್ ಮಾಡ್ಕೋಬೋದು, ಮೊಬೈಲು ಫಿಕ್ಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಫೇಸ್ ರೊಟೇಟಿಂಗ್ ಇದೆಯಲ್ಲ, ಅದು ಫಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನೀವು ವಿಡಿಯೋ ಮಾಡುವಾಗ ಹೇಗೆ ಬೇಕಾದರೂ ಅದನ್ನು ರೊಟೇಟ್ ಮಾಡ್ಕೋಬೋದು. ಯೂಟ್ಯೂಬ್ ವೀಡಿಯೋಸ್ ಆದ್ರೂ, ನಾರ್ಮಲ್ ರೀಲ್ಸ್ ಆದ್ರೂ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ನೀವು ಸ್ಟಾಪ್ ಬೇಕಾದರೂ ಮಾಡ್ಕೋಬೋದು. ಆ ಬಟನ್ಸ್ ಇಟ್ಕೊಂಡು ನೀವು ಹೋಗಿ ಅಲ್ಲಿ ಮೊಬೈಲ್ನ ಒತ್ತೋದು ಆ ಥರ ಆಪ್ಷನ್ ಏನಿಲ್ಲ. ನಿಮಗೆ ಬಟನ್ಸ್ ಇದೆ, ಎಲ್ಲ ಚಾರ್ಜೇಬಲ್ ಇದರಲ್ಲಿ ಇರೋದು. ಪ್ರತಿಯೊಂದು ಐಟಮ್ಸು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಅಂತ. ತುಂಬ ಗಟ್ಟಿಯಾಗೂ ಇದೆ, ತುಂಬ ಚೆನ್ನಾಗೂ ಇದೆ. ನೆಕ್ಸ್ಟ್ ನಾನು ಫೇಸ್ ರೊಟೇಟಿಂಗ್ ಸ್ಟ್ಯಾಂಡ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದೊಂದು ಪಾರ್ಟ್ಸಾಗಿ ಎಲ್ಲ ಇದು ಮಾಡಿದ್ದಾರೆ. ನಾನು ಅದರಲ್ಲಿ ಇದನ್ನು ಕೊಟ್ಟಿದ್ದಾರೆ ಡೀಟೇಲ್ಸಾಗಿ ಹೇಗೆ ಯೂಸ್ ಮಾಡಬೇಕು ಅಂತ. ಎರಡು ಚಿಕ್ಕ ಚಿಕ್ಕ ಲೈಟ್ಸ್ ಕೊಟ್ಟಿದ್ದಾರೆ. ಒಂದು ಕಲರ್ಸಿಂದು, ಇನ್ನೊಂದು ನಾರ್ಮಲ್ ವೈಟ್ ಶೇಡ್ಸ್ ಅಷ್ಟೇ, ಎರಡಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಮತ್ತು ಇದು ಹೇಗೆ ಫಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೇನೆ ನಿಮಗೆ. ಇದು ಒಂಥರ ಪ್ಲೇಟ್ ಥರ ಕೊಟ್ಟಿರ್ತಾರೆ, ಅದನ್ನು ಕೆಳಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಅಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ. ಆ ಬಟನ್ಸನ್ನ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ನಮ್ಮ ಫೇಸಿಗೆ, ಆ ಕ್ಯಾಮ್ರಾ ಥರ ಚಿಕ್ಕದಾಗಿ ಒಂದು ಸೆನ್ಸರ್ ಲೈಟ್ ಕೊಟ್ಟಿದ್ದಾರೆ ಅಲ್ಲಿ ಕ್ಯಾಮ್ರಾದು. ಅದು ನಮ್ಮ ಫೇಸಿಗೆ ಇಟ್ಕೊಂಡ್ರೆ ಸಾಕು. ಅದು ನಾವು ಯಾವ ಕಡೆ ತಿರುಗ್ತೀವಿ ಅದು ಆ ಕಡೆನೇ ತಿರುಗ್ತಾ ಬರುತ್ತೆ. ನಾವು ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ನಾವು ಏನೇ ಹೇಳಿದ್ರು ಅದು ಆ ಕಡೆನೇ ನಮ್ಮ ಫೇಸಿಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡುತ್ತೆ. ಸ್ಟಾಪ್ ಬೇಕಾದರೂ ಮಾಡ್ಕೋಬೋದು, ಹೇಗೆ ಬೇಕಾದರೂ ಇದು ಚಾರ್ಜಬಲ್ಲು. ಇದರಲ್ಲೂ ಅಷ್ಟೇ ಬಟನ್ಸ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡಬೇಕು ಅಂತೇನಿಲ್ಲ. ನೋಡ್ಬೋದು ನೀವು ಹೇಗೆ ತಿರುಗ್ತಿದೆ ಅಂತ. ಹೇಗೆ ಬೇಕಾದರೂ ನಾವು ಅಲ್ಲಿ ಹೋಗಿ ಒತ್ತಬೇಕು ಅಂತ ಏನಿಲ್ಲ. ಈ ನೆಕ್ಸ್ಟ್ ನಾನು ಸ್ಟ್ಯಾಂಡಿಂದು ನಿಮಗೆ ತೋರಿಸ್ತಾ ಇದ್ದೀನಿ. ಮೊಬೈಲ್ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಯೂಸ್ ಮಾಡ್ಕೋಬೋದು ಅಂತ. ಲಾಸ್ಟಿಗೆ ನಾನು ಎರಡನ್ನೂ ಇಟ್ಟು ತೋರಿಸ್ತೇನೆ ನಾನು ಹೇಗೆ ಯೂಸ್ ಮಾಡೋದು ಅಂತ. ಇದು ಅಷ್ಟೇ, ನಮಗೆ ಹೇಗೆ ಬೇಕಾದರೂ ನಾವು ಮೂವ್ ಮಾಡ್ಕೋಬೋದು ಸ್ಟ್ಯಾಂಡನ್ನು. ಇಲ್ಲಿ ನಮಗೆ ಸ್ಟ್ಯಾಂಡ್ ಓಪನ್ ಮಾಡಬೇಕು ಅಂದರೆ ಒಂದು ಬಟನ್ ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಮಾತ್ರ ನಾವು ಓಪನ್ ಮಾಡಲಿಕ್ಕೆ ಆಗೋದು. ಎಷ್ಟು ಹೈಟ್ ಬೇಕಾದರೂ ನೀವು ಮಾಡ್ಕೋಬೋದು, ತುಂಬಾ ಹೈಟ್ ಮಾಡ್ಕೋಬೋದು. ಅಷ್ಟು ಹೈಟ್ ಇದೆ ಅದು ಪೈಪ್, ಮೀನ್ಸ್ ಅದು ರಾಡು. ನೋಡ್ಬೋದು ನೀವು. ನಾನು ಕೂತಲ್ಲೇ ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೇನೆ, ಆಮೇಲೆ ನಾನು ಫುಲ್ ಆಗಿ ತೋರಿಸ್ತೇನೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಗಟ್ಟಿಯಾಗೂ ಇದೆ, ಬಾಳಿಕೆನೂ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಇದನ್ನು ಫಿಕ್ಸ್ ಮಾಡ್ಕೋಬೋದು. ಎರಡು ರೀತಿಯಲ್ಲೂ ನಾವು ಫಿಕ್ಸ್ ಮಾಡಿಕೊಂಡು ಅದರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ತುಂಬ ಥರದ ಬೆನಿಫಿಟ್ಸ್ ಇದೆ ಇದು. ನಾನು ತಗೊಳ್ಳುವಾಗಲೂ ಹೇಗಪ್ಪ ಏನು ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಅಷ್ಟು ಚೆನ್ನಾಗಿದೆ ಅಂತ. ನೀವು ನೋಡ್ಬೋದು, ಬಟನ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಕ್ಲೀನಾಗಿ, ಎಲ್ಲೂ ನಾವು ಕಷ್ಟಪಡೋ ರೀತಿಲಿ ಇಲ್ಲ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಮೆಥಡಾಗಿ ಯೂನಿಕ್ ಆಗಿದೆ. ನೀವು ಪರ್ಚೇಸ್ ಮಾಡ್ಬೋದು, ಖಂಡಿತ ಕಣ್ಣು ಮುಚ್ಕೊಂಡು ತೊಗೋಬೋದು ನೀವು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಆದ್ರೂ 2-in-1 ಅಂದರೆ 2-in-1 ಹೇಳೋದಕ್ಕಿಂತ 3-in-1 ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಆಗಿರ್ಬೋದು, ನೀವು ಮೊಬೈಲ್ ಆಗಿರ್ಬೋದು, ಇಲ್ಲಾಂದರೆ ಅದು ಫೇಸ್ ಸೆನ್ಸರ್ ಆ ಸ್ಟ್ಯಾಂಡ್ ಆಗಿರ್ಬೋದು, ಅದನ್ನು ಫಿಕ್ಸ್ ಮಾಡ್ಕೋಬೋದು. ಹೇಗೆ ಬೇಕಾದರೂ ನೀವು ಫಿಕ್ಸ್ ಮಾಡ್ಕೋಬೋದು. ಅಷ್ಟು ಬೆನಿಫಿಟ್ಸ್ ಇದೆ. ಇದು ಅಷ್ಟೇ, ಎಲ್ಲ ಚಾರ್ಜಬಲ್ಲು. ಆ ಲೈಟ್, ಚಿಕ್ಕ ಚಿಕ್ಕ ಲೈಟ್ ಕೊಟ್ಟಿದ್ದಾರಲ್ಲ, ಅದು ಪ್ರತಿಯೊಂದು ನೋಡಿ. ನಾನು ಫಿಕ್ಸ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಫಿಕ್ಸ್ ಮಾಡೋದು ಅಂತ. ಅದನ್ನು ಫಸ್ಟ್ ಬಿಚ್ಕೋಬೇಕು. ಈ ಫೇಸ್ ಸೆನ್ಸರ್ ಲೈಟನ್ನು ಅಲ್ಲಿಗೆ ಮೀನ್ಸ್ ಸ್ಟ್ಯಾಂಡನ್ನು ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಬೇಕು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಮೇಲೆ ಕೊಟ್ಟಿರೋ ಪೋರ್ಷನ್ಸ್ ಎಲ್ಲ ನಾವು ಕ್ಲೀನಾಗಿ ಬಿಚ್ಕೋಬೇಕು. ಬಿಚ್ಕೊಂಡಾದಮೇಲೆ ಈ ನಟ್ಟನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಫಸ್ಟ್ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಆ ಕಡೆ ಈ ಕಡೆ ಲೂಸಾಗಿ ಆ ಸ್ಟ್ಯಾಂಡ್ ಬೀಳೋ ಚಾನ್ಸಸ್ ಇರುತ್ತೆ. ಮೇಲೆ ಒಂದು ಚಿಕ್ಕದಾಗಿ ನಟ್ಟು ಕೊಟ್ಟಿರ್ತಾರೆ, ಅದನ್ನು ಹಾಕಿ ಇದನ್ನು ಫಿಕ್ಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಟೈಟಾಗಿ ಕೂರುತ್ತೆ. ನೋಡಿ, ಆ ಕೆಳಗಡೆ ಪ್ಲೇಟನ್ನು ತೆಗೆದು ಡೈರೆಕ್ಟ್ ನಾನು ಸ್ಟ್ಯಾಂಡ್ ಮೇಲೆ ಫಿಕ್ಸ್ ಮಾಡಿದ್ದೇನೆ. ಹಿಂಗೆ ಮಾಡಿದ್ರೆ ನಮಗೆ ಸ್ಟ್ಯಾಂಡಾಗಿ ಯೂಸ್ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಯಾಕಂದರೆ ಆ ಫೇಸ್ ಸೆನ್ಸರ್ ಸ್ಟ್ಯಾಂಡ್ ಇದೆಯಲ್ಲ ತುಂಬ ಚಿಕ್ಕದು. ಹಾಗಾಗಿ ಈ ಸ್ಟ್ಯಾಂಡಿಗೆ ನಾವು ಫಿಕ್ಸ್ ಮಾಡ್ಕೋಬೋದು. ಆ ಥರ ಮೆಥಡಲ್ಲಿ ಇರೋದು ಇದು. ನಿಮಗೆ ಇದು ಬೇಡ, ನಾನು ಕ್ಯಾಮ್ರಾ ಫಿಕ್ಸ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಎಲ್ಲದೂ ಅಷ್ಟೇ. ನೋಡಿ, ನಾನು ಪ್ಲೇಟ್ ಫಿಕ್ಸ್ ಮಾಡ್ತೇನೆ. ಇವಾಗ ನಾನು ಬ್ಯಾಕಾಗಿ ಅದನ್ನೇ ನಾರ್ಮಲ್ ಫೋನಿಂದು ಏನು ಕೊಟ್ಟಿದ್ದಾರೆ ಪಾರ್ಟ್ಸನ್ನು ನಾನು ಅಲ್ಲಿಗೆ ಫಿಕ್ಸ್ ಮಾಡ್ತಿದ್ದೇನೆ. ಪ್ರತಿಯೊಂದು ಅಷ್ಟೇ, ಕಷ್ಟಪಡುವಂಥದ್ದು ಏನಿಲ್ಲ. ಎಲ್ಲ ಈಸಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೋದು. ಹೇಗೆ ಬೇಕಾದರೂ ನಾವು ರೊಟೇಟ್ ಮಾಡ್ಕೋಬೋದು. ಎಲ್ಲದಕ್ಕೂ ಬಟನ್ಸು, ಚಾರ್ಜರ್ ಎಲ್ಲ ಪ್ರತಿಯೊಂದು ಉಂಟು. ನಿಮಗೆ ಕಷ್ಟಪಡುವಂಥದ್ದು ಅಲ್ಲಿ ಹೋಗಿ ಹೀಗೆ ತಿರುಗಿಸ್ಬೇಕು ಹಾಗೆ ತಿರುಗಿಸ್ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಒಂದು ಸ್ಟ್ಯಾಂಡ್ ಆಗಿದೆ. ನೀವು ಖಂಡಿತ ಕಣ್ಣು ಮುಚ್ಕೊಂಡು ತಗೋಬೋದು ಇದನ್ನು.
ನನಗಂತೂ ತುಂಬ ಇಷ್ಟ ಆಯಿತು. ಪ್ರೈಸ್ ಇದ್ರದ್ದು ಬಂದು 4,000 ಚಿಲ್ಲರೆ ಇದೆ, ನನಗೆ ನೆನಪಿಲ್ಲ. ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನಾನು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿದ್ದೇನೆ. ಇವಾಗ ನೋಡಿ ಎಷ್ಟು ಹೈಟು, ಇನ್ನೂ ಹೈಟು ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಹೈಟ್ ಮಾಡ್ಕೊಂಡಿದ್ದೇನೆ. ಇದು ಬಟನ್ಸು, ಫೇಸ್ ಸೆನ್ಸರ್ದು ಬಟನ್ನು, ಇದು ಚಾರ್ಜಬಲ್ಲು. ನೋಡ್ಬೋದು ನೀವು ಸ್ಟಾಪ್ ಬೇಕಾದರೆ ಸ್ಟಾಪ್ ಮಾಡ್ಕೋಬೋದು, ಆನ್ ಬೇಕಾದರೆ ಆನ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ನಮ್ಮ ಕೈ ಸೆನ್ಸಾರಿಂದನೂ ಇದು ಆಫ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಕೈ ಸೆನ್ಸಾರಿಂದನೂ ನಾವು ಆಫ್ ಮಾಡ್ಕೋಬೋದು. ಎಲ್ಲ ರೀತಿಲೂ ಇದು ಬೆನಿಫಿಟ್. ಸೆನ್ಸಾರ್ ಮೂಲಕ ಇದು ನಮಗೆ ವರ್ಕ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.